ನಿಮ್ಮ ಹೆಸರು ಅಂಕಲ್? ನನ್ನ ಹೆಸರು ಶರಣೇಗೌಡ. ನಿಮ್ಮೂರು ಅಂಕಲ್? ಕಾರಟಗಿ ಮೇಡಮ್. ಅಂಕಲ್, ಈಗ ನೋನಿ ಜ್ಯೂಸ್ನ ಎದಕ್ಕೋಸ್ಕರ ತಗೊಂಡ್ರಿ? ಮೈಕೈ ನೋವು, ಕಣ್ಣುರಿ ಹಾಂ ರೀ. ಭಾಳ ಇರ್ತೈತೆ ಮೇಡಮ್, ಅದ್ರ ಸಲುವಾಗಿ ತಗೊಂಡ್ವಿ. ಹಾಂ ನಾವು ರೈತರು. ಹಾಂ ಇನ್ನು ತಾಂಡಲಿದ್ದ ಪರವಾಗಿಲ್ಲ, ಚೆನ್ನಾಗಿ ನಿದ್ದೆ ಬರ್ತೈತಿ. ಹಾಂ ಎಷ್ಟು ನಡೆದ್ರೆ ಆಯಾಸ ಆಗಲ್ಲ. ಹ್ಞೂ ಇದನ್ನ ತಗೋದಕ್ಕಿಂತ ಮೊದಲು ಹ್ಞೂ ಮೈಕೈ ನೋವು, ಕೈ ಉರಿ, ಕಾಲುರಿ, ಕಣ್ಣುರಿ ಹ್ಞೂ ಇತ್ತು, ನಿದ್ದೆ ಸಹಿತ ಚೆನ್ನಾಗಿ ಬರ್ತಿದ್ದಿಲ್ಲ. ಹ್ಞೂ ಇದನ್ನ ತಗೊಂಡ ಮೇಲೆ ಪರವಾಗಿಲ್ಲ ಈಗ. ಅದೇ ನಿಮಗೆ ಒಂದ್ಸಲ ಪಾದ ಉರಿತಾ ಇತ್ತು, ನಡು ನೋವು ವಿತ್ತು ಕೀಳು ನೋವು ಅಂತ ಜಾಸ್ತಿ ಅಂತೇಳಿ ನಮಗೆ ಹೇಳಿದ್ರಿ. ಅದೀಗೆಲ್ಲ ಕ್ಲಿಯರ್ ಆಗೈತೆ ಎಲ್ಲ ಅಂಕಲ್? ಕ್ಲಿಯರ್ ಆಯ್ತು ಮೇಡಮ್. ಎಲ್ಲ ಚೆನ್ನಾಗಿ ಅನ್ಸುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರ್ತೈತಿ. ಇದು ನೀವು ಅವಾಗ 2 ವರ್ಷದ ನಾನು ನಿಮಗೆ ಕೊಡ್ತಾ ಬಂದೆ, ತಿಂಗಳ ಈ ತಿಂಗಳ ತಗೋತಾ ಇದ್ದೀರಾ? ತಿಂಗಳ ತಗೊಂತ ಕಂಟಿನ್ಯೂಸ್ ಆಗಿ ತಗೋತಾ ಇದ್ದೀರಾ? ತಗೊಂತಿದ್ದೆ. ನಿಮಗೇನು ಬಿಡ್ಬೇಕನ್ಸುತ್ತಾ, ಕಂಟಿನ್ಯೂಸ್ ತಗೋಬೇಕನ್ಸುತ್ತೆ? ಕಂಟಿನ್ಯೂಸ್ ತಗೋಬೇಕಂತ ಅನಿಸ್ತೈತಿ. ನೀವು ತೊಗೊಳೋದ್ರಿಂದ ತುಂಬಾ ಹೆಲ್ಪ್ ಆಗಿದೆ. ಹೆಲ್ಪ್ ಆಗಿದೆ. ಈಗ ಯಾಕಂದರೆ ಏಜ್ ಪರ್ಸನ್ನು ಯಾವುದೇ ರೀತಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಅನಿಸಿದೆ. ಅನಿಸಿದೆ ಮೇಡಮ್. ಬಿಟ್ರೆ ಯಾವುದೇ ರೀತಿ ನೀವೇನು ಬಿಟ್ಟು ಇದು ಮಾಡ್ಬೇಕಂತ ಏನಿಲ್ಲ, ಏನಿಲ್ಲ ಮೇಡಮ್, ಕಂಟಿನ್ಯೂ. ಈಗ ಯಾರಿಗಾದ್ರೂ ಸಜೆಷನ್ ಮಾಡೋದಾದರೆ ನಿಮಗೇನು ಅನಿಸುತ್ತೆ? ಅವ್ರಿಗೆ ಸಜೆಷನ್ ಮಾಡ್ಬೇಕನ್ಸುತ್ತಾ? ಮಾಡ್ಬೇಕನ್ನಿಸ್ತೈತಿ ಮೇಡಮ್. ನಿಮ್ಗೆ ಏನಾದರೂ ಮೈಕೈ ನೋವು, ಕಣ್ಣುರಿ, ಕಾಲುರಿ, ಭಾಳ ಆಯಾಸ ಬರ್ತಿದ್ನಪ್ಪ ಅಂತಂದ್ರೆ ಇದನ್ನ ಜ್ಯೂಸು ಯೂಸ್ ಮಾಡಿ, ನಿಮಗೆ ಕೂಡ ಒಳ್ಳೆಯದಾಗುತ್ತೆ ಅಂತಂದೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಅಂಕಲ್.